ನಾವು ಒಂದು ವಸ್ತುವನ್ನು ತೆಗೆದುಕೊಂಡು ಅದನ್ನು ಅನಂತ ದೂರದಲ್ಲಿಟ್ಟಾಗ ಅದರ ಪ್ರತಿಬಿಂಬ ಎಫ್ನ ಮೇಲೆ ಮೂಡುತ್ತದೆ. ಅದು ಚಿಕ್ಕದ್ದು ಮತ್ತು ಚುಕ್ಕಿಯ ಆಕಾರದಲ್ಲಿರುತ್ತದೆ. ಅದರ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದದ್ದು. ಒಂದು ವಸ್ತುವನ್ನು ನಾವು ಸಿಯ ಹಿಂದುಗಡೆ ಇಟ್ಟಾಗ ಅದರ ಪ್ರತಿಫಲನ ಸಿ ಮತ್ತು ಎಫ್ನ ಮಧ್ಯದಲ್ಲಿ ಮೂಡುತ್ತದೆ. ಅದರ ಗಾತ್ರ ಚಿಕ್ಕದ್ದು. ಅದರ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದದ್ದು. ಒಂದು ವಸ್ತುವನ್ನು ನಾವು ಸಿಯ ಮೇಲೆ ಇಟ್ಟಾಗ ಅದರ ಪ್ರತಿಬಿಂಬ ಸಿಯ ಮೇಲೆ ಮೂಡುತ್ತದೆ. ಅದೇ ಗಾತ್ರದಲ್ಲಿರುತ್ತದೆ. ಇದರ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದದ್ದು. ಒಂದು ವಸ್ತುವನ್ನು ಸಿ ಮತ್ತು ಎಫ್ ನಡುವೆ ಇಟ್ಟಾಗ ಅದರ ಬಿಂಬವು ಸಿನಲ್ಲಿ ಮೂಡುತ್ತದೆ. ಅದರ ಗಾತ್ರ ದೊಡ್ಡದ್ದು. ಅದರ ಸ್ವಭಾವ ನಿತ್ಯ ಮತ್ತು ಸತ್ಯ ಮತ್ತು ನೇರವಾದದ್ದು. ಒಂದು ವಸ್ತುವನ್ನು ಎಫ್ನಲ್ಲಿ ಇಟ್ಟಾಗ ಅದರ ಬಿಂಬವು ಅನಂತ ದೂರದಲ್ಲಿ ಮೂಡುತ್ತದೆ. ಅದರ ಗಾತ್ರ ಅತ್ಯಂತ ದೊಡ್ಡದ್ದು. ಅದರ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದದ್ದು. ಒಂದು ವಸ್ತುವನ್ನು ಎಫ್ ಮತ್ತು ಪಿನಲ್ಲಿ ಇಟ್ಟಾಗ ಅದರ ಬಿಂಬವು ದರ್ಪಣದ ಹಿಂದೆ ಮೂಡುತ್ತದೆ. ಅದರ ಗಾತ್ರ ಅತ್ಯಂತ ದೊಡ್ಡದಾದ